ಮಾಡ್ಕೊಳ್ಳಿ. ಬಟ್ ನೀವು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದು ನಿಜವಾಗಿದೆ. ನನಗೆ ನನ್ನ ವೈಯಕ್ತಿಕವಾಗಿ ಗೊತ್ತಂತ ವಿಚಾರ ನಾನು ಹೇಳ್ತಾ ಇದ್ದೀನಿ, ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ. ಬಟ್ ಗೌರ್ಮೆಂಟ್ ಇನ್ವೆಸ್ಟಿಗೇಷನ್ಗೆ ನಾನು ಭಾಗಿಯಾಗಿ ತಯಾರಿಲ್ಲ. ಇಲ್ಲ ಅಂತ ಅಂದರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲಿ CM ಆಗಿರೋದು. ಇದನ್ನು ನಮ್ಮ CRPಲಿ ನಮ್ಮ ಇವರ MLAಗಳು ಇಲ್ಲಿ ಮಾತಾಡಿದ್ದಾರೆ. ನಮ್ಮ MLAಗಳೆಲ್ಲ ಶಿವಲಿಂಗೇಗೌಡರು ಆದಿಯಾಗಿ, ನಮ್ಮ ಗೋಪಾಲ್ ಕೃಷ್ಣ, ನಮ್ಮ ಪುತ್ತೂರು MLA, ನಮ್ಮ MLC, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ವಿನಯ್ ಕುಮಾರ್ ಸೊರ್ಕೆ ಅವರೆಲ್ಲ ಬಂದು, ರಮನಾಥ್ ರೈ ಅವರೆಲ್ಲ ಬಂದು ನಮಗೆ ವೈಯಕ್ತಿಕವಾಗಿ ಬಂದು ಸ್ಟಾರ್ಟಿಂಗೇ ಬಂದು ಭೇಟಿ ಮಾಡಿದ್ದಾರೆ. ಅವರು ಬಂದು ನಮಗೆ CMಗೆಲ್ಲ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಹೇಳಿದ್ದಾರೆ ಏನಿದೆ ಅಲ್ಲಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಅಂತ ಹೇಳಿದ್ದಾರೆ. ನಾವು ಅದನ್ನು ಒಬ್ಬ ರೂಲಿಂಗ್ ಗೌರ್ಮೆಂಟ್ ಆಗಿದ್ಕೊಂಡು ನಾವು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನಾವೇನು ಮಾತಾಡೋಕ್ಕೆ ಹೋಗಿರಲಿಲ್ಲ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯಿತು. ನಮ್ಮ ಪಾರ್ಟಿಲೂ CM ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, CMನೇ ಕೊಲೆಗಾರ ಅಂತ ಹೇಳಿದ್ದಾನೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೊಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು CMನೇ ಕೊಲೆಗಾರ ಅಂತ ಹೇಳಿದ್ದಾನೆ.